Hi guys, ಚಾಲೆಂಜ್ ಕಂಟೆಂಟ್ 1 ಅಫಿಷಿಯಲಿ ಸ್ಟಾರ್ಟ್ ಆಗಿದೆ ಆ್ಯಂಡ್ ನಾನು ಸೆಲೆಕ್ಟ್ ಮಾಡಿರೋ ಫಸ್ಟ್ ಚಾಲೆಂಜ್ ಹೋಮ್ ಪೇಂಟಿಂಗ್. ಆ್ಯಂಡ್ ಈ ವ್ಲಾಗ್ಗೆ ಕ್ಯೂಟ್ ಆಗಿ ಒಂದು ಹೆಸರಿಟ್ಟಿದ್ದೀನಿ, ಕಲರ್ಸ್ ಆಫ್ ಡಿಸೆಂಬರ್ ಅಂತ. ಯಾಕಂದರೆ ಡಿಸೆಂಬರ್ ಅಂದ್ರೇ ಕಲರ್ಸ್, ವೈಬ್ಸ್ ಆ್ಯಂಡ್ ಫುಲ್ ಆಫ್ ಪಾಸಿಟಿವಿಟಿ. ನಮ್ಮಪ್ಪ ಬೆಳಗ್ಗೆ ಹೋಗಿ ಪೇಂಟ್ ಬಾಕ್ಸ್ ಆ್ಯಂಡ್ ಬೇಕಾಗಿರೋ ಬ್ರಷ್, ರೋಲರ್ ತೊಗೊಬಂದಿದ್ರು. ನಾನು 4 ವಾಲ್ಸ್ಗೆ ಇದ್ದ ಕ್ಯಾಲೆಂಡರ್ಸ್, ಪೋಸ್ಟರ್ಸ್, ಸ್ಟಿಕ್ಕರ್ಸ್, ಕ್ಲಾಕ್ ಆ್ಯಂಡ್ ಸಮ್ ಫ್ರೇಮ್ಸ್ ನಾನು ತೆಗೆದುಬಿಟ್ಟೆ. ಆ್ಯಂಡ್ ಪೇಂಟಿಂಗ್ ಮಾಡೋಕ್ಕೂ ಮುಂಚೆ ಗೋಡೆಗೆ ಇರೋ ಡಸ್ಟ್ ಕ್ಲೀನ್ ಮಾಡಬೇಕು, ಆ ಕೆಲಸನೂ ಮಾಡಿಬಿಟ್ಟೆ. ಇನ್ನು ನೆಕ್ಸ್ಟ್ ನಮ್ಮಪ್ಪ ವಾಲ್ ಸೀಲಿಂಗ್ ಆ್ಯಂಡ್ 4 ಕಾರ್ನರ್ಸ್ ಹೆಜ್ಜಿರುತ್ತಲ್ಲ ಅದಕ್ಕೆ ವೈಟ್ ಮಿಕ್ಸ್ ಮಾಡ್ತಿದ್ರು. ಆ್ಯಂಡ್ ಅದು ತುಂಬ ಮೇಲಿತ್ತು, ಪೇಂಟ್ ಮಾಡೋಕ್ಕೆ ಕಷ್ಟ ಆಗ್ತಿತ್ತು. ಸೊ ನಾನು ಥಿಂಕ್ ಮಾಡ್ತಿದ್ದೆ ಏನು ಮಾಡೋದು ಅಂತ. ಆಗ ನನಗೊಂದು ಐಡಿಯಾ ಬಂತು, ವೈ ಡೋಂಟ್ ವಿ ಯೂಸ್ ದಿಸ್ ರ್ಯಾಕ್ ಫಾರ್ ಪೇಂಟಿಂಗ್ ಅಂತ. ಸೊ ಅದಕ್ಕೆ ರ್ಯಾಕಲ್ಲಿ ಫಸ್ಟ್ 2 ಶೆಲ್ಫ್ಸ್ನ ತೆಗೆದ್ಬಿಟ್ಟೆ. ಸೊ 3rd ಶೆಲ್ಫ್ ಮೇಲೆ ನಮ್ಮಪ್ಪ ಆರಾಮಾಗಿ ನಿಂತ್ಕೊಂಡು ಪೇಂಟ್ ಮಾಡ್ಬೋದು ಅಂತ. ಸೊ ಅದಕ್ಕೆ ಇವಾಗ ಬೇಗ ಸ್ಕ್ರೂಸ್ ತೆಗಿತಾ ಇದ್ದೀನಿ. ಆ್ಯಂಡ್ ಇಟ್ ವಾಸ್ ವೆರಿ ಟಫ್ ಟು ರಿಮೂವ್ ದ ಸ್ಕ್ರೂಸ್. ಸೊ ಅದಕ್ಕೆ ಕಟಿಂಗ್ ಬ್ಲೇರ್ ಯೂಸ್ ಮಾಡಿ ಅದು ಲೂಸ್ ಮಾಡಿ ಆ್ಯಂಡ್ ದೆನ್ ಐ ಆಮ್ ರಿಮೂವಿಂಗ್ ಇಟ್. ಸೊ ಫಸ್ಟ್ 2 ಶೆಲ್ಫ್ಸ್ನ ತೆಗೆದ್ಬಿಟ್ಟು ನಮ್ಮಪ್ಪ ಕೊಟ್ಬಿಟ್ಟೆ ರ್ಯಾಕ್ನ ಪೇಂಟ್ ಮಾಡೋಕ್ಕೆ. ಸೊ ವೈ ವಿ ಪೇಂಟ್ ಆನ್ ಕ್ರಿಸ್ಮಸ್? ದೇರ್ ಆರ್ 3 reasons. Let's look up on it one by one. Reason 1, according to Bible, Christmas ಅಂದರೆ ಹೊಸದಾಗಿ ಮಾಡೋದು, ಇಟ್ಸ್ ಅ ರಿನ್ಯೂವಲ್. ಆ್ಯಂಡ್ ಬೈಬಲಲ್ಲಿ ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 21 ವರ್ಸ್ 5 ಅಲ್ಲಿ ಬಿಹೋಲ್ಡ್ ಐ ಮೇಕ್ ಆಲ್ ಥಿಂಗ್ಸ್ ನ್ಯೂ ಅಂತ ಇರುತ್ತೆ. ಅಂದರೆ ಮನೆ ಪೇಂಟ್ ಮಾಡೋದು ಒಂದು ಹೊಸ ಬಿಗಿನಿಂಗ್ ಥರ. ಹಳೆಯ ವರ್ಷದಲ್ಲಿ ಇದ್ದ ನೆಗೆಟಿವಿಟಿ ಆಗಲಿ, ಸ್ಟ್ರೆಸ್ ಆಗಲಿ, ಟೆನ್ಷನ್, ಟ್ರಾಮಾ, ಸ್ಯಾಡ್ ಮೆಮೊರೀಸ್ ಆ್ಯಂಡ್ ಆಲ್ಸೋ ಡಸ್ಟ್ನ ಪೂರ್ತಿಯಾಗಿ ಕ್ಲೀನ್ ಮಾಡಿ ವೈಪೌಟ್ ಮಾಡಿ ನೆಕ್ಸ್ಟ್ ಇಯರ್ಗೆ ಹೊಸ ಸ್ಟಾರ್ಟ್ ಮಾಡೋ ಥರ. ಆ್ಯಂಡ್ ರೀಸನ್ 2, ಕ್ಲೀನ್ ಹೋಮ್ ಈಸ್ ಈಕ್ವಲ್ ಟು ಕ್ಲೀನ್ ಹಾರ್ಟ್. ಸಾಮ್ ಚಾಪ್ಟರ್ 51 ವರ್ಸ್ 10 ನಲ್ಲಿ ನೋಡಿದ್ರೆ, ಕ್ರಿಯೇಟ್ ಇನ್ ಮೀ ಅ ಕ್ಲೀನ್ ಹಾರ್ಟ್ ಓ ಗಾಡ್ ಆ್ಯಂಡ್ ರಿನ್ಯೂ ಅ ರೈಟ್ ಸ್ಪಿರಿಟ್ ವಿತ್ ಇನ್ ಮೀ ಅಂತ ಇರುತ್ತೆ. ಅಂದರೆ ನಾವು ನಮ್ಮ ಮನೆಯನ್ನು ಎಷ್ಟು ಶುದ್ಧೀಕರಿಸ್ಕೋತೀವೋ ಹಾಗೆ ನಮ್ಮ ಹೃದಯಗಳನ್ನು ಕೂಡ ನಾವು ಕ್ಲೀನ್ ಮಾಡ್ಕೋಬೇಕು. ಹೇಗೆ ಎಲ್ಲ ಥರದ ನೆಗೆಟಿವಿಟಿಯಿಂದ, ಸ್ಟ್ರೆಸ್ಸಿಂದ, ಇಲ್ಲ ಹಳೆ ಮೆಮೊರೀಸ್ಗಳಿಂದ, ಇಲ್ಲ ಏನಾದರೂ ಗ್ರಜ್ಜಸ್ ಆಗಲಿ, ಜೆಲಸಿ ಆಗಲಿ ಎಲ್ಲವನ್ನು ಬಿಟ್ಟು ನಮ್ಮ ಹೃದಯಗಳನ್ನು ಕ್ಲೀನ್ ಮಾಡಿಕೊಂಡು ದೇವರಿಗೆ ಪರಿಪೂರ್ಣವಾಗಿ ಸಮರ್ಪಿಸುವುದೇ ನಿಜವಾದ ಕ್ರಿಸ್ಮಸ್. ರೀಸನ್ 3, ಓಲ್ಡ್ ಟೆಸ್ಟಮೆಂಟ್ ಟ್ರೆಡಿಷನ್. ಎಕ್ಸೋಡಸ್ ಚಾಪ್ಟರ್ 19 ವರ್ಸ್ 10 ನಲ್ಲಿ ನಾವು ನೋಡ್ಬೋದು, ದೇವರು ಬರೋಕ್ಕಿಂತ ಮುಂಚೆ ಅಲ್ಲಿ ಜನರು ಟೆಂಟ್ಸ್ ಕ್ಲೀನ್ ಮಾಡ್ತಿದ್ರು, ಕ್ಲಾತ್ಸ್ ವಾಶ್ ಮಾಡ್ತಿದ್ರು ಆ್ಯಂಡ್ ಪ್ಲೇಸ್ ಪ್ರಿಪೇರ್ ಮಾಡ್ತಿದ್ರು. ಅಂದರೆ ಇಟ್ಸ್ ಅ ಸಿಂಬಲ್ ಆಫ್ ಹಾನರ್ ಆ್ಯಂಡ್ ರೆಸ್ಪೆಕ್ಟ್. ದೇವರಿಗೆ ಒಂದು ಗೌರವ ಕೊಡೋ ಥರ ಅವರು ಇದನ್ನೆಲ್ಲ ಮಾಡ್ತಿದ್ರು. ಸೊ ಅದೇ ಕಾನ್ಸೆಪ್ಟ್ ಇಂದು ನಾವು ಕೂಡ ಫಾಲೋ ಮಾಡ್ತೀವಿ. ಸೊ ಈ 3 ರೀಸನ್ಸು ಒಂದೇ ಒಂದು ಉದ್ದೇಶನ ಕೊಡುತ್ತೆ, ಏನಂದರೆ ಕ್ಲೀನಿನೆಸ್ ಈಸ್ ಈಕ್ವಲ್ ಟು ಗಾಡ್ಲಿನೆಸ್ ಅಂತ ಕೇಳಿದ್ದೀರಲ್ವಾ. ಸೊ ಅಷ್ಟೇ, ಎಲ್ಲಿ ನಾವು ಕ್ಲೀನಾಗಿ ನಮ್ಮ ಸುತ್ತಮುತ್ತ ಸರೌಂಡಿಂಗ್ನ ಕ್ಲೀನಾಗಿ ಇಟ್ಕೋತೀವೋ ಅಲ್ಲಿ ದೇವರು ಖಂಡಿತವಾಗ್ಲೂ ಇರ್ತಾರೆ. ಬ್ಯಾಕ್ ಟು ಪೇಂಟಿಂಗ್. ಸೊ ಯು ಕ್ಯಾನ್ ಸಿ ದ ಲುಕ್. ಮೇಲೆ ಸೀಲಿಂಗ್ ಫುಲ್ ಕಂಪ್ಲೀಟ್ ಆಗಿದೆ. ನಾವು 4 ವಾಲ್ಸ್ಗೆ ನಾವು ಪೇಂಟ್ ಮಾಡ್ತಿದ್ದೀವಿ. ನಮ್ಮಮ್ಮ ಕೂಡ ಜಾಯ್ನ್ ಆದರು ಆ್ಯಂಡ್ ವಿ ಸ್ಟಾರ್ಟೆಡ್ ಪೇಂಟಿಂಗ್. ಆ್ಯಂಡ್ ನಾನು ಬೇಗ ಸ್ವಲ್ಪ ಒಂದು ಕಡೆ ಮಾತ್ರ ನಾನು ಪೇಂಟ್ ಮಾಡೋಕ್ಕಾಯಿತು, ಯಾಕಂದರೆ ನಾನು ಡ್ಯಾನ್ಸ್ ಪ್ರಾಕ್ಟೀಸ್ಗೆ ಹೋಗಬೇಕು, ಕ್ಯಾಂಡಲ್ ಡ್ಯಾನ್ಸ್ ಪ್ರಾಕ್ಟೀಸ್ಗೆ. ಸೊ ಅದು ಇನ್ನೊಂದು ಕಂಟೆಂಟು. ಸೊ ಅದಕ್ಕೆ ನಾನು ಹೋಗಲೇಬೇಕಾಗಿತ್ತು ಪ್ರಾಕ್ಟೀಸ್ ಮಾಡೋಕ್ಕೂ ಆ್ಯಂಡ್ ವೀಡಿಯೋ ಮಾಡೋಕ್ಕೆ ಕೂಡ. ಚರ್ಚ್ಗೆ ಹೋದ್ಮೇಲೆ ಅಲ್ಲಿ ಆಲ್ರೆಡಿ ಅವ್ರು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದರು. ಸೊ ನಾನು ಸ್ವಲ್ಪ ವೀಡಿಯೋ ಮಾಡಿಬಿಟ್ಟು ಆಮೇಲೆ ನಾನು ಡ್ಯಾನ್ಸಲ್ಲಿ ಜಾಯ್ನ್ ಆಗಿ ಒಂದು 30 ಮಿನಿಟ್ಸ್ ಪ್ರಾಕ್ಟೀಸ್ ಮಾಡಿ ಮತ್ತೆ ವಾಪಸ್ ಮನೆಗೆ ಬರೋವಾಗ ಬೇಕ್ರಿಯಲ್ಲಿ ಒಂದು ವೆಜ್ ಪಫ್, ಚಾಕ್ಲೇಟ್ ಕೇಕ್ ತಿಂದ್ಬಿಟ್ಟು ಬಸ್ ಸ್ಟಾಪ್ಗೆ ಹೋದರೆ ಅಲ್ಲಿ ನಾನು 30 ಮಿನಿಟ್ಸ್ ವೆಯ್ಟ್ ಮಾಡಿದ್ದೀನಿ ನನ್ನ ಬಸ್ ಬರೋಕ್ಕೆ. ಆ್ಯಂಡ್ ಬಸ್ ಹತ್ತದ ಮೇಲೂ ಫುಲ್ ಟ್ರಾಫಿಕ್ ಜಾಮ್ ಬಿಕಾಸ್ ಇಟ್ ವಾಸ್ ಸ್ಯಾಟರ್ಡೇ. ಆ್ಯಂಡ್ ಕೊನೆಗೂ ಅರೌಂಡ್ 5:30ಗೆ ಮನೆಗೆ ತಲುಪಿದೆ. ಮನೆ ಎಂಟ್ರಿ ಮಾಡಿದ ತಕ್ಷಣ ವಾವ್, ಇಟ್ಸ್ ಅ ವಾವ್ ಲುಕ್. ಸೊ ನನ್ನ ತಮ್ಮನೂ ಜಾಯ್ನ್ ಆಗಿದ್ದ ಅಪ್ಪ ಅಮ್ಮ ಜೊತೆ. ಸೊ ಅವ್ರು 3 ಜನ ಸೇರಿಕೊಂಡು ಪೇಂಟಿಂಗ್ ಫಿನಿಷ್ ಮಾಡಿದ್ರು. ಬಟ್ ಇವಾಗ ಮೇನ್ ಟಾಸ್ಕ್ ಸ್ಟಾರ್ಟ್ ಆಯಿತು. ಪೇಂಟ್ ಮಾಡೋವಾಗ ಕೆಳಗಡೆ ಎಲ್ಲ ಚೆಲ್ಲಿರುತ್ತಲ್ಲ ಪೇಂಟು, ಸೊ ಅದು ಫುಲ್ ಡ್ರೈ ಆಗಿತ್ತು. ಸೊ ಅದನ್ನು ತೆಗಿಯೋ ರೆಸ್ಪಾನ್ಸಿಬಿಲಿಟಿನ ನನಗೆ ಕೊಟ್ಟರು. ನಾನು ಬಂದಿದ ತಕ್ಷಣ ನನ್ನ ಕೈಗೆ ಒಂದು ಸ್ಟೀಲ್ ಪ್ಲೇಟ್ ಕೊಟ್ಟರು, ಅದನ್ನು ಉಜ್ಜಿಬಿಟ್ಟು ಡ್ರೈನ ತೆಗೆದುಬಿಟ್ಟು ಕ್ಲೀನ್ ಮಾಡಿಬಿಡು ಅಂತ. ಸೊ ನಾನು ಸರಿ ಅಂದ್ಬಿಟ್ಟು ಬೇಗ ಆ ಪ್ಲೇಟಿಂದ ಗಟ್ಟಿಯಾಗಿ ಪ್ರೆಷರ್ ಆಗಿಬಿಟ್ಟು ಫುಲ್ಲು ಡ್ರೈ ಪೇಂಟ್ ಎಲ್ಲ ತೆಗೆದುಬಿಟ್ಟೆ. ಆ್ಯಂಡ್ ಡ್ರೈ ಪೇಂಟ್ ತೆಗೆದ್ಮೇಲೆ ಮತ್ತೆ ಒಂದು ಸತಿ ಮಾಪ್ ಮಾಡಿಬಿಟ್ಟು ಆ್ಯಂಡ್ ಹಿಯರ್ ಇಸ್ ದ ಲುಕ್. ಕೆಳಗಡೆನೂ ಫುಲ್ ಕ್ಲೀನಾಗಿ ಹೋಗಿದೆ, ಶೈನ್ ಆಗ್ತಿದೆ. ಆ್ಯಂಡ್ ಮೇಲ್ಗಡೆನೂ ಅ ನ್ಯೂ ಪೇಂಟ್ ಆ್ಯಂಡ್ ಅ ನ್ಯೂ ಬಿಗಿನಿಂಗ್. ಸೊ ದಟ್ಸ್ ಇಟ್ ಗೈಸ್. ಈ ಹೋಮ್ ಪೇಂಟಿಂಗ್ ಚಾಲೆಂಜ್ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಸೊ ದಟ್ ಯು ಡೋಂಟ್ ಮಿಸ್ ಮೈ ನೆಕ್ಸ್ಟ್ ವ್ಲಾಗ್ಸ್. ಸೊ ಅಲ್ಲಿವರೆಗೂ ಸಿ ಯು ಸೂನ್. ಮೆರಿ ಕ್ರಿಸ್ಮಸ್ ಇನ್ ಅಡ್ವಾನ್ಸ್.